ನಮಸ್ಕಾರ ಎಲ್ಲರಿಗೂ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಹಾಗೂ ಈಸಿಯಾಗಿ ಉದ್ದಿನ ಬೇಳೆ ಇಲ್ಲದೆ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಈ ದೋಸೆಗೆ ಅಕ್ಕಿ, ಮೊಸರು ಹಾಗೂ ಅವಲಕ್ಕಿ ಇದ್ದರೆ ಸಾಕು, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಅಂತ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಕಪ್ಪು ಅಕ್ಕಿ, 2 ಗ್ಲಾಸ್ ನೀವು ಯಾವ ಅಳತಿ ತೊಗೊತೀರೋ ಆ ಕಪ್ಪಲ್ಲಿ 2 ಅಳತಿ 2 ಗ್ಲಾಸು ಅಕ್ಕಿಯನ್ನು ತೆಗೆದುಕೊಳ್ಳಬೇಕು. ಹಾಗೆ ನೀರನ್ನು ಹಾಕಿ 1-2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ಆಮೇಲೆ ನೀರನ್ನು ಹಾಕಿ ನೆನೆಯಲು ಬಿಡಿ, 4-5 ಗಂಟೆ ನೆನೆಯಲು ಬಿಡಿ. ಹಾಗೆ ಅವಲಕ್ಕಿ, ಅರ್ಧ ಕಪ್ ಅವಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಕೂಡ ವಾಶ್ ಮಾಡಿ ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿ ನೆನೆಯಲು ಬಿಡಿ. ಅಕ್ಕಿ ಹಾಗೂ ಉದ್ದಿನಬೇಳೆ ಒಂದೇ ಟೈಮಲ್ಲಿ ನೆನೆಯಲು ಬಿಡಿ. 6 ತಾಸು ಚೆನ್ನಾಗಿ ನೆಂದು ಬರುತ್ತೆ ನೋಡಿ. ಈ ಥರದಲ್ಲಿ ಚೆನ್ನಾಗಿ ನೆಂದಿರುತ್ತೆ, ನೀರೆಲ್ಲ ಹೋಗಿಬಿಟ್ಟಿರುತ್ತೆ, ಅವಲಕ್ಕಿಯಲ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್. ಇವಾಗ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಈ ಅಕ್ಕಿಯಿಂದ ನೀರನ್ನು ಇನ್ನೊಂದು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ವಾಶ್ ಮಾಡಿ ಹಾಗೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ವೈಟಾಗಿ ಚೆನ್ನಾಗಿ ನೆಂದು ಬಂದಿರುತ್ತೆ. ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕಿಕೊಳ್ಳಿ. ಅಕ್ಕಿ ಹಾಕಿ ಹಾಗೆ ಇದಕ್ಕೆ ನೆನೆಸಿಟ್ಟ ಅವಲಕ್ಕಿ ಕೂಡ ಹಾಕ್ಕೋಬೇಕು. ನೋಡಿ ಅವಲಕ್ಕಿ ಕೂಡ ಹಾಕಿ ಇದಕ್ಕೆ ಫಸ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಕೊಳ್ಳಿ. ನೋಡಿ ಈ ಥರದಲ್ಲಿ ನೈಸಾಗಿ ರುಬ್ಬಿಕೊಳ್ಳಬೇಕು. ನೈಸಾಗಿರ್ಬೇಕು ಹಿಟ್ಟು, ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಜಾಸ್ತಿ ಏನು ಮೊಸರು ಬೇಕಾಗಲ್ಲ. ಒಂದು ಸಣ್ಣ ಕಪ್ಪಿಂದ 1 ಕಪ್ಪು ಮೊಸರು, ನೋಡಿ 1 ಕಪ್ ಮೊಸರು ಇದ್ದರೆ ಸಾಕು. 5-8 ಸ್ಪೂನ್ ಅಂತ ತಿಳ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಸಕ್ಕರೆ ಹಾಕಿ ಕಲರ್ ಬರೋಕ್ಕೋಸ್ಕರ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಬುರುಗ್ ಬರಬೇಕು, ನೊರೆ ಬರತ್ತನ ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟ್ ನೆನೆಯಲು ಬಿಡಿ. ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ನೋಡಿ. ಈ ಥರದಲ್ಲಿ ಉಬ್ಬಿ ಬರುತ್ತೆ. ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳಕ್ಕೆ ಬರುತ್ತೆ. ಹಾಗೆ ಇದನ್ನು ಮಿಕ್ಸ್ ಮಾಡಿ, ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮನೆಯಲ್ಲಿ ಉದ್ದಿನಬೇಳೆ ಇಲ್ಲ, ಖಾಲಿಯಾಗಿದೆ ಅಂದರೆ ಇದು ಈಜಿಯಾದ ದೋಸೆ ಫ್ರೆಂಡ್ಸ್. ಇದು ನೀವು ಕೂಡ ಟ್ರೈ ಮಾಡಿ. ಮೊಸರು ಯಾವಾಗಲೂ ಮನೆಯಲ್ಲಿ ಇರುತ್ತೆ. ಈ ಥರದಲ್ಲಿ ದೋಸೆ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ತವಾವನ್ನು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ಲೋ ಮಾಡ್ಕೊಳ್ಳಿ, ಸಣ್ಣ ಉರಿ ಮಾಡಿಕೊಂಡು ದೋಸೆ ಹಾಕಿ. ನೋಡಿ ನಿಮ್ಗೆ ಯಾವ ತಿಳು ಬೇಕಂದ್ರೆ ತಿಳುವೂ ಬರುತ್ತೆ, ದಪ್ಪ ಬೇಕಂದರೆ ದಪ್ಪದಾಗಿಯೂ ಬರುತ್ತೆ. ಕ್ರಿಸ್ಪಿಯಾಗಿ ಕೂಡ ಮಾಡ್ಬೋದು, ಹಾಗೆ ಸ್ಮೂತಾಗಿ ಕೂಡ ಮಾಡ್ಬೋದು. ನಿಮಗೆ ಬೆಣ್ಣೆ ಅಥವಾ ತುಪ್ಪ ಏನು ಬೇಕೋ ಹಾಕ್ಕೊಳ್ಳಿ. ಎಣ್ಣೆ ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ, ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ ಕ್ರಿಸ್ಪಿಯಾಗಿ ಸಣ್ಣ ಉರಿಯಲ್ಲೇ ಬೇಯಿಸಿ, ಜಾಸ್ತಿ ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡಿ. ಗರಿ ಆಗಬೇಕಂದ್ರೆ ಗರಿಯಾಗಿ ಕೂಡ ಮಾಡ್ಕೊಳ್ಳಿ. ರುಚಿಕರವಾದ ದೋಸೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರದಲ್ಲಿ ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಹಾಗೆ ಗರಿಯಾಗಿ ಕೂಡ ಬರುತ್ತೆ. ನೋಡಿ ಈ ಥರದಲ್ಲಿ ಗರಿಯಾಗಿ ಕೂಡ ಬರುತ್ತೆ. ನೀವೆರಡು ಟೈಪಲ್ಲಿ ಮಾಡ್ಕೋಬೋದು. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.